ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರು ಭದ್ರಕಾಳಿಯೈ ನಮೋ ನಿತ್ಯಂ, ಸರಸ್ವತಿಯೈ ನಮೋ ನಮಃ. ವೇದವೇದಂಗ ವೇದಂತ ವಿದ್ಯಾಸ್ಥಾನಿಗೆ ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಆತ್ಮೀಯ ಕನ್ಯಾ ರಾಶಿಯವರು, ಈ ದಿನ ಬುಧವಾರ, ದಶಮಿ ತಿಥಿ, ಉತ್ತರ ಭಾದ್ರಾ ನಕ್ಷತ್ರ, ರೇವತಿ ನಕ್ಷತ್ರ, ಸೌಭಾಗ್ಯ ಯೋಗ ಸಂಯೋಜನೆಗೊಂಡಾಗ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸು ವಿಚಾರದಲ್ಲಿ, ಅಧ್ಯಯನ, ಕುಟುಂಬ, ಆರೋಗ್ಯ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸುಂಟಾಗ್ತದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ಸಮಯದಲ್ಲಿ ಕಾರ್ಯವನ್ನು ಮಾಡಿದ್ರೆ ಶುಭಫಲ ಸಿಗ್ತದೆ ಎನ್ನುವಂಥದ್ದನ್ನು ನಾವಿವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನ ರಾಶ್ಯಾಧಿಪತಿಯ ಬುಧ ಮತ್ತು ವಾರಾಧಿಪತಿಯೂ ಸಹ ಬುಧನೇ ಆಗಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಮಾತಿನ ಪ್ರಭಾವ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಇದರಿಂದ ಕೆಲಸದಲ್ಲಿ ಚುರುಕುತನ, ಸೂಕ್ಷ್ಮವಾಗಿ ಪರಿಶೀಲಿಸುವ ಗುಣ ಅನ್ನುವಂಥದ್ದು, ಅಧ್ಯಯನ ಮತ್ತು ಯೋಜನೆಗೆ ಉತ್ತಮ ಸಮಯವಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಅತಿಯಾದ ಪರ್ಫೆಕ್ಷನ್ನಿನ ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಸಣ್ಣ ವಿಷಯಗಳಿಗೂ ಸಹ ನೀವು ಹೆಚ್ಚು ಚಿಂತನೆಯನ್ನು ಮಾಡೋದಕ್ಕೆ ಹೋಗಬಾರ್ದು. ಹೆಚ್ಚು ಯೋಚನೆಗಿಂತ ಸರಿಯಾದ ಕಾರ್ಯ ಮಾಡುವಂಥದ್ದು ಹೆಚ್ಚು ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ದಶಮತಿಥಿಯ ಪ್ರಭಾವ ಕಾರ್ಯಸಿದ್ಧಿಯನ್ನು ಮಾಡುವಂಥದ್ದು, ಅಧಿಕಾರಿಗಳ ಸಹಕಾರವನ್ನು ನೀಡುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹೊಸ ಜವಾಬ್ದಾರಿಗಳು ಬರಬಹುದು, ಸೀನಿಯರ್ ಕಡೆಯಿಂದ ಅಪ್ರಿಸಿಯೇಷನ್ ಬರ್ಬೋದು, ಪೆಂಡಿಂಗ್ ಕೆಲಸಗಳನ್ನು ಮುಗಿಸುವಂಥ ಸಾಧ್ಯತೆ ಉಂಟಾಗ್ತದೆ. ಉತ್ತರ ಭಾದ್ರಾ ನಕ್ಷತ್ರದ ಪ್ರಭಾವ ಇರೋದರಿಂದ ಮನಸ್ಸಿನ ಸ್ಥಿರತೆ ಉಂಟಾಗುವಂಥದ್ದು, ತಾಳ್ಮೆ ಇರುವಂಥದ್ದು, ದೀರ್ಘಕಾಲದ ಯೋಜನೆಯನ್ನು ಹಾಕಿಕೊಳ್ಳುವಂಥದ್ದು. ಇದರಿಂದ ಕೆಲಸದಲ್ಲಿ ನೆಮ್ಮದಿ ಎನ್ನುವಂಥದ್ದು ಸಿಗ್ತದೆ. ಹಣಕಾಸಿನ ಯೋಜನೆಗೆ ಅನುಕೂಲ ಉಂಟಾಗ್ತದೆ. ಕುಟುಂಬದಲ್ಲಿ ಶಾಂತಿ ದೊರೆಯುತ್ತದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯದಲ್ಲಿ ಬೆಂಬಲ, ಹೊಸ ಪರಿಚಯಗಳು ಉಂಟಾಗುವಂಥದ್ದು, ಪ್ರಯಾಣ ಅಥವಾ ಆನ್ಲೈನ್ನಲ್ಲಿ ಕಾರ್ಯ ಮಾಡುವಂಥ ಅವಕಾಶಗಳು ದೊರೆಯುವಂಥದ್ದು. ಇದರಿಂದ ಹೊಸ ಐಡಿಯಾಗಳ ಮೂಲಕ ಲಾಭ ಉಂಟಾಗ್ತದೆ. ಸೌಭಾಗ್ಯ ಯೋಗದ ಪ್ರಭಾವ ಇರೋದರಿಂದ ಭಾಗ್ಯೋದಯ, ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಫಲ ಅನ್ನುವಂಥದ್ದು, ಜನರ ಸಹಕಾರ ಪಡೆಯುವಂಥದ್ದು. ಆದ್ದರಿಂದ ಕೆಲಸದಲ್ಲಿ ಹೆಸರು ಹೆಚ್ಚಾಗ್ತದೆ, ಮಾನಸಿಕ ನೆಮ್ಮದಿ ಎನ್ನುವಂಥದ್ದು ಸಿಗ್ತದೆ. ಕನ್ಯಾ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಪರಿಶ್ರಮಕ್ಕೆ ಫಲ ಸಿಗುವಂಥ ದಿನ ಉಂಟಾಗ್ತದೆ. ಉದ್ಯೋಗದಲ್ಲಿ ಸೀನಿಯರ್ಗಳ ಸಪೋರ್ಟ್ ಅನ್ನುವಂಥದ್ದು ಸಿಗ್ತದೆ. ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಡಾಕ್ಯುಮೆಂಟ್ ವರ್ಕ್ ಕಂಪ್ಲೀಷನ್ ಮಾಡುವಂಥ ಅವಕಾಶಗಳು ಬರ್ತದೆ. ಆದರೆ ನೀವು ಕ್ರಿಟಿಸಿಸಮ್ ಮಾಡೋದಕ್ಕೆ ಹೋಗಬಾರ್ದು. ಆಫೀಸ್ನ ವಿಚಾರದಲ್ಲಿ ಒತ್ತಡವನ್ನು ತೆಗೆದುಕೊಂಡರೆ ಆ ಒತ್ತಡವನ್ನು ಮನೆಗೆ ತೆಗೆದುಕೊಂಡು ಹೋಗಬಾರದು. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ರಿಸರ್ಚ್ ಕೆಲಸವನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದ ದಿನವಾಗಿರ್ತದೆ. ಅಧ್ಯಯನದಲ್ಲಿ ಪ್ರಗತಿ ಎನ್ನುವಂಥದ್ದು ಉಂಟಾಗ್ತದೆ. ಆನ್ಲೈನ್ ಕ್ಲಾಸ್ಗೆ ಉತ್ತಮವಾದ ಫಲ ಲಭಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಕೌಂಟ್ಸ್ ಕೆಲಸ ಮಾಡುವಂಥವ್ರಿಗೆ, ಆಫೀಸ್ ವರ್ಕ್ ಮಾಡುವಂಥವ್ರಿಗೆ, ಅನಾಲಿಸಿಸ್ ವರ್ಕ್ ಮಾಡುವಂಥವ್ರಿಗೆ ಆಕ್ಯುರಸಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ರಿಪೋರ್ಟ್ ಕಂಪ್ಲೀಷನ್ ಮಾಡುವಂಥ ಅವಕಾಶಗಳು ದೊರೆಯುತ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಉತ್ತಮ ಫಲವನ್ನು ಕೊಡ್ತದೆ. ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗ್ತದೆ ಎನ್ನುವಂಥದ್ದು. ಬಿಸ್ನೆಸ್ ಮಾಡುವಂಥವ್ರಿಗೆ ತಮ್ಮ ವ್ಯವಹಾರದಲ್ಲಿ ಯೋಜನೆ ಮತ್ತು ವಿಶ್ವಾಸದಿಂದ ಲಾಭ ಉಂಟಾಗ್ತದೆ. ಆದರೆ ಈ ದಿನದ ಲಾಭದಾಯಕ ಕ್ಷೇತ್ರಗಳು ಯಾವುವು? ಕೋಚಿಂಗ್ ಮಾಡುವಂಥದ್ದು, ಅಸ್ಟ್ರಾಲಜಿ ಮಾಡುವಂಥದ್ದು, ಕನ್ಸಲ್ಟೇಷನ್ ಮಾಡುವಂಥದ್ದು, ಪುಸ್ತಕವನ್ನು ಬರೆಯುವಂಥದ್ದು, ಪಬ್ಲಿಷಿಂಗ್ ಮಾಡುವಂಥದ್ದು, ಲೇಖನಗಳನ್ನು ಬರೆಯುವಂಥದ್ದು, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥದ್ದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ, ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ಉಳಿತಾಯದ ಯೋಚನೆ ಅನ್ನುವಂಥದ್ದು ಮೂಡ್ತದೆ. ಹಳೆಯ ಹಣದ ಸೂಚನೆಗಳು ಸೂಕ್ತವಾಗಿ ಕಾಣಿಸ್ತದೆ. ಆದರೆ ಅನಗತ್ಯ ಖರ್ಚು ಮಾಡೋದನ್ನು ಬಿಟ್ಬಿಡಿ ಎನ್ನುವಂಥದ್ದು. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ, ಸಂಬಂಧದಲ್ಲಿ ಸಹಕಾರ ದೊರೆಯುವಂಥದ್ದು, ದಂಪತಿಗಳಲ್ಲಿ ಹೊಂದಾಣಿಕೆ ಉಂಟಾಗುವಂಥದ್ದು ಆಗ್ತದೆ. ಆದರೆ
ಸಣ್ಣ ವಿಚಾರಗಳಿಗೆಲ್ಲ ಟೀಕೆ ಮಾಡುವಂಥದ್ದು ಬೇಡ. ಹೆಚ್ಚು ಪರ್ಫೆಕ್ಷನನ್ನು ನಿರೀಕ್ಷೆಯನ್ನು ಮಾಡಬೇಡಿ. ಏನೋ ಒಂದು ಇಷ್ಟು ಕೆಲಸ ಮಾಡಬೇಕಾಗಿತ್ತು, ಇಷ್ಟು ಮಾಡಿದ್ದಾರೆ, ಮತ್ತೆ ಅವ್ರನ್ನ ದೂಷಣೆ ಮಾಡುವಂಥದ್ದು, ಕ್ರಿಟಿಸೈಸ್ ಮಾಡುವಂಥದ್ದು ಬೇಡ. ಕಡಿಮೆ ಆಗಿದೆ, ಮುಂದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ತಾರೆ, ಸಮಾಧಾನದಿಂದ ಹೇಳಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋದಾದರೆ ಜೀರ್ಣಕ್ರಿಯೆ ಸಮಸ್ಯೆ ಬರ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತದೆ, ನರಗಳಲ್ಲಿ ಬಾಧೆ ಉಂಟಾಗ್ತದೆ. ಆದ್ದರಿಂದ ಸಮಯಕ್ಕೆ ಸರಿ ಆಹಾರವನ್ನು ಸೇವಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ದಿನದ ಎಚ್ಚರಿಕೆ ಗಂಟೆ ಏನು? ಓವರ್ ಥಿಂಕಿಂಗ್ ಹೆಚ್ಚು ಮಾಡಬಾರ್ದು, ಹೆಚ್ಚಿಗೆ ಚಿಂತನೆ ಮಾಡೋದನ್ನು ಮಾಡಬಾರ್ದು. ಎಮೋಷನಲ್ ಡಿಸಿಷನ್ ತೆಗೆದುಕೊಳ್ಳಬೇಡಿ, ಭಾವನಾತ್ಮಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರ್ದು. ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡೋ ಅಂಥವ್ರು ಯಾರಾದರೂ ಇದ್ದರೆ 2 ಸರಿ ಚೆಕ್ ಮಾಡಿದ್ರೂ ಒಳ್ಳೆಯದು. ಶುಭ ಸಮಯ ಯಾವುದಿರ್ತದೆ ಅಂತ ನೋಡೋದಾದರೆ 8:55ರಿಂದ 11:25ರವರೆಗೆ, ಮಧ್ಯಾಹ್ನ 2:20ರಿಂದ 4:40ರವರೆಗೆ, 6:25 ನಂತರ ಶುಭವಾಗಿರುತ್ತದೆ. ಪರಿಹಾರಕ್ಕೋಸ್ಕರ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ಯೋಜನೆ ಮತ್ತು ಸೂಕ್ಷ್ಮ ಪರಿಶೀಲನೆಯಿಂದ ಯಶಸ್ಸು ಲಭ್ಯವಾಗ್ತದೆ. ಗೌರವ ಮತ್ತು ಆರ್ಥಿಕ ಲಾಭ ತರುವ ಶುಭ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದಿದ್ರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅದೇ ರಾಶಿಯವರಿಗೆ ಈ ಚಾನಲನ್ನು ಶೇರ್ ಮಾಡಿ. ಮತ್ತೆ ನಾಳೆಯ ದಿನ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.